ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮ ವತಿಯಿಂದ ಸಾಮಾನ್ಯ ವಾರ್ಷಿಕ ಮಹಾಸಭೆಯನ್ನು 2023-24ನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ವಾರ್ಷಿಕ ಮಹಾಸಭೆಯನ್ನು ಜೈನ ಬಸದಿಯಲ್ಲಿ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ಟಿ.ಆರ್. ನಾರಾಯಣ್ ರವರು ಹಮ್ಮಿಕೊಂಡಿದ್ದರು. ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಟಿ.ಆರ್. ನಾರಾಯಣ್, ಉಪಾಧ್ಯಕ್ಷರಾದ ಕೆಂಚಪ್ಪ, ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕರಾದ ಮಂಜುನಾಥ್ ಟಿಜಿ, ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರಾದ ಬಿ. ಹನುಮಂತರಾಯಪ್ಪ, ನಿವೃತ್ತ ಶಿಕ್ಷಕರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದೊಡ್ಡೇಗೌಡ ಕೆ, ಶ್ಯಾಮಸುಂದರ್ ಕೆಎಸ್, ಕೋಳಾಲ ಸಿಇಒ ನಿರ್ದೇಶಕರಾದ ಚಂದ್ರಮೋಹನ್, ಮರಡಿ ರಂಗಯ್ಯ, ಲಕ್ಷ್ಮೀಕಾಂತಯ್ಯ, ವೀರೇಗೌಡ, ಡಿಎನ್ಪಿ ಸೀತಾರಾಮಯ್ಯ, ರೇವಣ್ಣ ಮೂರ್ತಿ, ಶ್ರೀಮತಿ ಗೀತಾ ಎ, ಕೆಎನ್ ಪದ್ಮಶ್ರೀ ಹಾಗೂ ಎಲ್ಲ ನಿರ್ದೇಶಕರುಗಳು ಮತ್ತು ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕರಾದ ಶ್ರೀಯುತ ತಿಮ್ಮರಾಜುರವರ ಘನ ಈ ವಾರ್ಷಿಕ ಮಹಾಸಭೆ ನಡೆದಿದ್ದು, ಈ ಕಾರ್ಯಕ್ರಮದಲ್ಲಿ ದೈವಾಧೀನರಾದ ಸದಸ್ಯರುಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗಿತ್ತು. ಇನ್ನು ಅನೇಕ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಜರಿದ್ದರು. ವರದಿ ಹನುಮಂತರಾಯಪ್ಪ ಡಿ, ತೋವಿನಕೆರೆ. ಸಾಲಿನ ವಾರ್ಷಿಕ ಮಹಾಸಭೆಯ ನಡವಳಿಕೆಗಳನ್ನು ಓದಿ ದಾಖಲು ಮಾಡುವುದು ಹಾಗೂ ಸ್ಥಿರೀಕರಿಸುವುದು. 6. ಸರ್ಕಾರದ 23-24ನೇ ಸಾಲಿನ ವಾರ್ಷಿಕ ವರದಿಯನ್ನು ಪರಿಶೀಲಿಸಿ ಅಂಗೀಕರಿಸುವುದು. 7. 2023-24ನೇ ಸಾಲಿನ ಲೆಕ್ಕ ಪರಿಶೋಧಿಸಲ್ಪಟ್ಟ ಆರ್ಥಿಕ ತಟ್ಟೆ ಮತ್ತು ವರದಿಯನ್ನು ಪರಿಶೀಲಿಸಿ ಅನುಮೋದಿಸುವುದು. 8. ಸಂಘದ ಫೋಟೋ ಯಾರು ಬಂದವರಿಲ್ಲ ನೋಡೋಣ. ಗೌಡ ಮಾಡ ಫಸ್ಟ್ ನಾವು ಸಸ್ಯ ಕಾಯ್ತೀವಿ. ನಮ್ಗೊಂದು ಮಾತು ಏನೂ ಇರೋದಿಲ್ಲ. ಇವು ಪರ ಇವು ಇಷ್ಟ ಅಂತ ಇವು ಮಾತಾಡ್ತಾರೆ. ಇದು ನ್ಯಾಯನಾ ನೀವು? ಈಗ ನಮ್ಗೆ ಎಲ್ಲೆಲ್ಲೋ ಇರೋದೆಲ್ಲ ಕರ್ಕೊಂಡು ಕೈಗಾಟಿಸ್ಕೊಂಡ್ಬಿಟ್ಟು ಅಧ್ಯಕ್ಷರು ಮಾತಾಡೋದು, ಸದಸ್ಯರು ಮಾತಾಡೋದು, ಇದು ಸರಿನಾ? ಹೇಳಿ ಹೇಳಿ. ಅಲ್ವಾ? ಇವತ್ತಿನ ದಿವಸ ಶೇರ್ ಕಟ್ಟಿರಲಿ ಬಿಟ್ಟಿರಲಿ 500 ರೂಪಾಯಿ ಶೇರ್ ಯಾರ್ದು ರೈತರದು ಅಲ್ಲಂದ್ರೆ ರೈತರು ಬಿಟ್ಟಿದ್ದಂಗೆನ ನಿಮ್ಗೆ ಇಟ್ಟು ಅವ್ರಿಗೆ ಬಂದಿಲ್ಲ, 3 ಮೀಟಿಂಗ್ ಬಂದಿಲ್ಲ, 10 ಬಂದಿಲ್ಲ, 20 ಬಂದಿಲ್ಲ ಅಂತ ಓಟ್ ಬಿಟ್ಟು ನಡೆದೋದಕ್ಕೆ ನೋಟಿಸ್ ಕೊಟ್ಟು ಬಂದ್ಬಿಟ್ಟು ಸೈನ್ ಹಾಕಿಬಿಟ್ಟು ಓಟ್ ಮಾಡಿಸ್ಕೊಂಡಿದ್ದೆಲ್ಲ ಯಾವ ಲೆಕ್ಕ ಇದು? ಯಾವ ಲೆಕ್ಕ ಇದು? ಹೇಳು ಲೆಕ್ಕನ ಅದೇ ರೈತರು ಯಾವ ದುಡ್ಡು ಸಂಪಾದನೆ ಮಾಡಿ ನಮ್ಗೊಂದು ಸೊಸೈಟಿ ಇದೆ ಅಂತ 500 ರೂಪಾಯಿ ಸೇರ್ಕೊಳ್ಬೇಕು ನಾವು. ಅಲ್ಲಂದ್ರೆ 15 ಬಿಟ್ಟು ನೀವು ಓಟ್ ಹಾಕ್ಸ್ಕೊಂಡ್ಬಿಟ್ರೆ ಇಂಥರ ಸತ್ತಾಗ್ಯವ್ರಲ್ಲ, ಸತ್ತಾಗ್ಯವ್ರು ಎಲ್ಲ ಸೇರ್ಕೊಂಡಿರೋದು ಅಲ್ವಂದ್ರೆ ಆ ಥರ ಮಾತಾಡ್ಬಿಟ್ಟು ಓಟಿಂದ ಬಂದವರೆಲ್ಲ ವಾಪಸ್ ಕಳಿಸ್ತೀರಲ್ಲ ನೀವು. ಸೊಸೈಟಿ ನಡೆಸ್ತೀನಿ ರೈತರಿಗೆ ಸೊಸೈಟಿ ನಡೆಸ್ತಾ ಇರೋದು ನಿಮ್ಮ ದುಡ್ಡಾಗೇನಲ್ಲ. ಹೇಳ್ತೀನಿ ಕೇಳಿ, ದಯವಿಟ್ಟು ಹೇಳ್ತೀನಿ, ಈ ಜನ ಆ ಥರ ಆಗಿದೆ, ಸೊಸೈಟಿನೂ ಯಾವುದೂ ಇಲ್ಲ. ಆ ಥರ ಕರೆಕ್ಟಾಗಿ ಯಾವತ್ತೂ ಮಾತಾಡಿ ಅಚ್ಚಡ ನಡ್ಕೊಂಡು ನಡೀರಿ. ಇನ್ನು ಎಲ್ಲ ರೈತರು ಒಪ್ಪಿರ್ತಾರೆ, ಬಂದ ಮೀಟಿಂಗ್ ಬರೋದು. ಎಲ್ಲ ರೈತರಿಗೂ ಸಾಲ ಕೊಡ್ತೀವಿ, ವಿದ್ಯುತ್ ಸಾಲ ಕೊಡ್ತೀವಿ, ವ್ಯಾಪಾರ ಸಾಲ ಕೊಡ್ತೀವಿ, ಮತ್ತು ಗೋಲ್ಡ್ ಎಣ್ಣೆ ಬಡ್ಡಿ ರಕಮ್ ಕೊಡ್ತಾ ಇದ್ದೀವಿ. ಯಾರೇ ಪ್ರಾಣಿಯಲ್ಲಿ ನೋಡಿ ಸಂಸ್ಥೆ ಹಿಂದೆ ಬೆಳೆ ಒಂದು ಲಕ್ಷ ಬೆಳೆದ ನಲವೇ ಬಿಲ್ಡಿಂಗ್ನಲ್ಲಿತ್ತು. 2020 ಒಳ್ಳೆ ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ. ಮತ್ತು ಸಾಲ ಕೊಡ್ತಾ ಇದ್ದೀವಿ, ಎಲ್ಲರಿಗೂ ಸಾಲ ಕೊಡ್ತಾ ಇದ್ದೀವಿ. ಇವತ್ತಿನ ದಿವಸ ನಾವು 58 ಲಕ್ಷ ರೂಪಾಯಿ ಸಾಲ ಇಟ್ಟಿದ್ದರಿಂದ ಇವತ್ತಿನ ದಿವಸ ಆವರಣ ತಗೊಂಡ್ಬಿಟ್ಟಿದ್ದೀವಿ. 5 ಲಕ್ಷ ರೂಪಾಯಿ ಒಂದು ಸಾಲ ಪ್ರಾಫಿಟ್ ಬಂದಿದೆ. ಆದಾಯದಲ್ಲಿ ನಾವು ಇನ್ನು
ಸಾಕಷ್ಟು ಕೆ ಆರ್ ನಾರಾಯಣ ಅವರು ಕೋಳಿಪಡೆ DSS ಅಧ್ಯಕ್ಷರು. ಹೇಳಿ. ಈ 5 ವರ್ಷದ ಸಾಧನೆಯಲ್ಲಿ ಸೊಸೈಟಿನಲ್ಲಿ ಏನೇನು ವರಮಾನ ಬಂದಿದೆ, ರೈತಾಪಿ ವರ್ಗಕ್ಕೆ ಏನೇನು ಕೊಟ್ಟಿದ್ದೀರಾ, ತಮ್ಮ ಹಿತವಚನಗಳು ತಾವು ಹೇಳಬೇಕು ಅಂತ ಹೇಳಿ ತಾವು ಕೇಳ್ತಾ ಇದ್ದೀನಿ. ಸುಮಾರು 4,33,45,000 DCC ಸಾಲ, ಬೆಳೆ ಸಾಲನ DCC ಬ್ಯಾಂಕ್ ಮುಖಾಂತರ ಕೊಡಿಸಿದ್ದೇವೆ. ಮತ್ತು ವ್ಯಾಪಾರಾಭಿವೃದ್ಧಿ ಸಾಲ ಅಂತ ಹೇಳ್ಬಿಟ್ಟು 1,26,26,000 ರೂಪಾಯಿ. ಕಿಡ್ನಿ ಸಾಲ ಅಂತ ಹೇಳ್ಬಿಟ್ಟು 1,26,72,000 ರೂಪಾಯಿ ಸಾಲ ಮಾಡಿದ್ದೀವಿ. ಅದು ಸಸ್ಯ ಆದ್ಯ ಥರ ಲಾಭದಲ್ಲಿದೆ. ಸುಮಾರು 2 ಸಸ್ಯ ಆಗಿದ್ದು ಅಷ್ಟೇ, ಒಳ್ಳೆ ಲಾಭದಲ್ಲಿದೆ. ಅದು ಈ ವರ್ಷ ಲಾಭ ಬಂದು ಸೊಸೈಟಿಗೆ ಏನು ಲಾಭ ಇದೆ ಅದನ್ನು ಸ್ವಲ್ಪ ವಿವರಣೆಗೆ ಹೇಳಿ, ರೈತರಿಗೆ ಅರ್ಥ ಆಗಲಿ. KCC ಸಾಲ ಎಷ್ಟು ಕೊಟ್ಟಿದ್ದೀರಾ ಪೂರ್ತಿ ವಿವರಣೆ ಕೊಡಬೇಕು ತಾವು. ಸಾಲ ಸುಮಾರು ಹಿಂದಿನ ಸಾಲಗಳ ನಷ್ಟ ಇತ್ತು. 24,44,85 ರೂಪಾಯಿ ಹಿಂದೆ ಸಾಲ ಇತ್ತು. ಈ ವರ್ಷ ನಾವು 4,11,854 ರೂಪಾಯಿ ನಿವ್ವಳ ಲಾಭ ಅಂದರೆ ನೆಟ್ ಪ್ರಾಫಿಟ್ ಎಲ್ಲ ಹೋಗ್ತಾ 4,11,854 ರೂಪಾಯಿ ನಿವ್ವಳ ಲಾಭ ತಗೊಂಡಿದ್ದೀವಿ ನಾವು. ಅದನ್ನು ಹಿಂದೆ ಏನು ಸಾಲ ಇತ್ತು ಆ ಸಾಲಿಗೆ ಜಮಾ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಸೊಸೈಟಿನಲ್ಲಿ ಫುಲ್ ಬಂಡವಾಳ ಬರಬೇಕು, ಅದು ನಮ್ಮಲ್ಲೇ ಬಂಡವಾಳ ಉಳಿಬೇಕು ಅಂತಂದರೆ ನಾವು ಇನ್ನೂ 19 ಲಕ್ಷ ಸಾಲ ಇದೆ, ಅದನ್ನು ತೀರಿಸ್ಬೇಕು. ಅದು ಇಲ್ಲಿಂದ ಸುಮಾರು 58 ಲಕ್ಷ ರೂಪಾಯಿ ಸಾಲ ಇದೆ. ಮಾನ್ಯ ಅಧ್ಯಕ್ಷ, ಇವತ್ತು ಸಂಘ ನಡೀತಾ ಇರ್ಬೇಕಾದ್ರೆ ಇದು ನಷ್ಟದಲ್ಲಿ ಇದೆಯಾ ಅಥವಾ ಲಾಭದಲ್ಲಿ ಇದೆಯಾ ಅನ್ನೋದು ಪೂರ್ತಿ ವಿವರಣೆ ಕೊಡಿ. ಹಿಂದಿನ ಸಾಲ ಈಗ ಲಾಭದಲ್ಲಿದೆ, ಜಾಸ್ತಿ ಲಾಭದಲ್ಲಿದೆ. ಹಿಂದೆ 58 ಲಕ್ಷ ರೂಪಾಯಿ ಸಾಲ ಇತ್ತು. ಇಲ್ಲ, ನಿಮ್ಮ ಅವಧಿನೆಲ್ಲ ಯಾವ ಅವಧಿನಲ್ಲಿ ಹೇಳಿ, ಅದನ್ನು ಹೇಳಿ. ಅದು ಹಿಂದೆ ಸುಮಾರು ಒಂದು 76ನೇ ಇಸ್ವಿಯಲ್ಲಿ ನಮ್ಮ ಸಂಘ ಸ್ಥಾಪನೆ ಆಗಿರೋದು. ನಾವು ಇದು ಬರೋದು ಮುಂಚೆಗೆ ಅಂದರೆ ಸುಮಾರು ಒಂದು 10 ವರ್ಷದಿಂದ ಹಿಂದೆ 58 ಲಕ್ಷ ರೂಪಾಯಿ ಸಾಲ ಇತ್ತು. ಹಿಂದೆ 10 ವರ್ಷದಿಂದ ಹಿಂದೆ. ಈಗ ಒಂದು 10-12 ವರ್ಷದಿಂದ ಈಚೆಗೆ ನಾವು ಲಾಭ ದುಡಿತಾ ಇರೋದು. ಯಾಕೆಂದರೆ ಹಿಂದೆ ಜಾಸ್ತಿ ಜನಕ್ಕೆ ಸಾಲ ಕೊಡ್ತಾ ಇರಲಿಲ್ಲ, ಮತ್ತು ಯಾರು ನಮ್ಮಲ್ಲಿ ಬಂದು ಪಿಕ್ನಿಕ್ ಕಟ್ತಾ ಇರಲಿಲ್ಲ, ಪಿಕ್ನಿಕ್ ಲೋನು ಕೊಡ್ತಾ ಇರಲಿಲ್ಲ, ನಾವು ಒಳ್ಳೆ ಸಾಲನೂ ಕೊಡ್ತಾ ಇರಲಿಲ್ಲ. ಎಲ್ಲ ಒಂದು 10-15 ವರ್ಷದಿಂದ ಈಚೆಗೆ ನಮ್ಮಲ್ಲೆಲ್ಲದ ವ್ಯವಹಾರ ಇಂಪ್ರೂವ್ಮೆಂಟ್ ಆಗಿದೆ. ಹಾಗಾಗಿ ಈಗ ಪ್ರತಿ ವರ್ಷ ನಮಗೆ ಲಾಭ ಬರ್ತಾ ಇದೆ. ಈ ವರ್ಷ ಇನ್ನೂ ಹೆಚ್ಚಿನ ಲಾಭ ಬರೋದು. ಚುನಾವಣೆಗೆ ಮೊದಲ ಖರ್ಚು ಇದೆ, ಚುನಾವಣೆ ಖರ್ಚು. ಮತ್ತು ನಮಗೆ ಬ್ಯಾಂಕಿಂದ ಮತ್ತು 2% ಬಡ್ಡಿ ಬಂದಿದ್ದು 1% ಬಡ್ಡಿ ಬರ್ತಾ ಇದೆ. ಹಾಗಾಗಿ ಇದು ನಮಗೆ ಈ ಬಾರಿ 1%, ಈ ಬಾರಿ ಮಾತ್ರ 1% ಬಂದಿದೆ. ಅದೊಂದು 4 ಲಕ್ಷ ಲಾಸ್. 4 ಲಕ್ಷ ಇನ್ನೂ ಜಾಸ್ತಿ ಬರಬೇಕು. ಇನ್ನು ಮುಂದೆ ನಾವು ಇದೇ ಥರ ಸಾಲ ಕೊಟ್ಟರೆ ಒಳ್ಳೆ ಲಾಭ ಬಂದು ಸಂಸ್ಥೆನ ಈ ನಷ್ಟದಿಂದ ಪರಿಹಾರ ಮಾಡಿ ನಮ್ಮ ಸಂಘದಲ್ಲೇ ಮೂಲ ಬಂಡವಾಳ ಉಳಿಬೇಕು, ಆ ರೀತಿ ಮಾಡಬೇಕು ಅಂತ ನಮ್ಮಲ್ಲಿ ಕಾನ್ಸೆಪ್ಟ್ ಇದೆ. ಮಾನ್ಯ ಅಧ್ಯಕ್ಷ, ಹಿಂದೆ ಆದಂಥ ಒಂದು ಅನಾಹುತದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ? ಯಾವುದ್ರ ಬಗ್ಗೆ? ಮೊನ್ನೆ ಹಿಂದೆ ಏನೋ ಚುನಾವಣೆ ಆಗಬೇಕಾದ್ರೆ ಅನಾಹುತಗಳಾಗಿದ್ದಾವೆ, ಹಲವಾರು ತಪ್ಪು ಸಮಸ್ಯೆಗಳಾಗಿದೆ. ಅದ್ರ ಬಗ್ಗೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ಉದ್ದೇಶವಾಗಿ ಯಾರು ಮಾಡಿಲ್ಲ, ನಾನು ನಾಳೆ ಹೇಳಿದೆ. ಯಾಕೆಂದರೆ ಈ ರೀತಿ ನಾವು ಇಲ್ಲಿಂದವರೆಗೂ ಚುನಾವಣೆ ಮಾಡಿದಾಗಲೂ ಪ್ರತಿಯೊಬ್ಬರಿಗೂ ವೋಟಿಂಗ್ ಪವರ್ ಅಂತ ಕೊಟ್ಟಿದ್ದೀವಿ. ಲಾಸ್ಟ್ ಇಯರು ಎಲೆಕ್ಷನ್ ಟೈಮಿಂದ ಸ್ವಲ್ಪ ದಿನ ಇತ್ತು ಅನ್ಬೇಕಾದ್ರೆ ನಮಗೆ ಒಂದು ಸರ್ಕ್ಯುಲರ್ ಬಂತು, ಯಾರ್ಯಾರು ಎಲೆಕ್ಷನ್ನಲ್ಲಿ ಅಟೆಂಡ್ ಆಗಿದ್ದಾರೆ ಅವರಿಗೆ ವೋಟಿಂಗ್ ಪವರ್ ಕೊಡಿ, ಮತ್ತು ಯಾರ್ಯಾರು ಸಂಘದಲ್ಲಿ ಸಾಲ ದುಡ್ಡು ಹಣ ಕಟ್ಟೋದು ವ್ಯವಹಾರ ಮಾಡಿದ್ದಾರೆ, ಅವರು ಕನಿಷ್ಠ ಸೇವೆ ಯಾರು ಮಾಡಿರ್ತಾರೋ ಅಂಥವ್ರಿಗೆ ಮಾತ್ರ ವ್ಯವಹಾರ ಮಾಡಿರೋಂಥವ್ರಿಗೆ ವೋಟಿಂಗ್ ಪವರ್ ಅಂತ ಹೇಳಿದ್ರು. ಅದರಲ್ಲಿ ನಾವು ARCS ಆಫೀಸ್ಗೆ ನಮ್ಮ ಆಡಿಟ್ ರಿಪೋರ್ಟ್ ಕಳಿಸಿದ್ವಿ. ಅಲ್ಲಿ ಯಾರ್ಯಾರು ಸೈನ್ ಇತ್ತು ನೋಡ್ಬಿಟ್ಟು ನೋಟಿಫಿಕೇಶನ್ ಕಳಿಸಿದ್ರು. ಆ ರೀತಿ ಎಲೆಕ್ಷನ್ ಚುನಾವಣಾಧಿಕಾರಿ ಬಟ್ ಅದಕ್ಕೆ ಹಿಂದೆ ಆದಂಥ ನೋಟಿಫಿಕೇಶನ್ಗಳು ಆಗಬಾರ್ದು ಅಂತೇಳಿ ಈ ವರ್ಷ ನಾವು ತುಂಬ ಸೀರಿಯಸ್ ಆಗಿ ಎಲ್ಲ ಮಾಡಿ ಎಲ್ರಿಗೂ ಹೇಳ್ಬಿಟ್ಟು ಒತ್ತಾಯವಾಗಿ ಹೇಳಿ ಮೀಟಿಂಗ್ಗೆ ಕರೆಸಿ ಎಲ್ಲ ಇದು ಮಾಡ್ತಾ ಇದ್ದೀವಿ. ಮುಂದೆ ಈ ಥರ ಲೋಪದೋಷಗಳು ಆಗದಾಗೆ ನೋಡ್ಕೊತೀವಿ. ನಾನು 95-96ರಲ್ಲಿ ಸೇಲ್ಸ್ಮನ್ ಆಗಿ ಅಪಾಯಿಂಟ್ ಆಗೋದು. ಸುಮಾರು ಈಗ 30 ವರ್ಷ ಆಯಿತು ಸಹಕಾರ ಸಂಘದಿಂದ. ನಾನು ಚಾರ್ಜ್ ತಗೊಂಡು 2014-15ರಲ್ಲಿ ಚಾರ್ಜ್ ತಗೊಂಡು. ನಾನು ಚಾರ್ಜ್ ತಗೊಂಡಾಗಲ ಸಂದರ್ಭದಲ್ಲಿ
56 ಲಕ್ಷ ಅದರಿಂದ ಕಾಸಿತ್ತು, ಬಟ್ ಬಿಲ್ಡಿಂಗ್ ಇರಲಿಲ್ಲ. ಅವೆಲ್ಲ ಹೋಗ್ಲಾಡಿಸಿ ಇವತ್ತು 20 ಲಕ್ಷಕ್ಕೆ ನಷ್ಟಕ್ಕೆ ತಂದಿದ್ದೀನಿ. 36 ಲಕ್ಷ ನಷ್ಟ ಕಳೆದಿದ್ದೀವಿ. ಮತ್ತು ಸಂಘಟಿತ ವಾಟರ್ ಬಿಲ್ಡಿಂಗ್ ಅಂದರೆ 1 ಕೋಟಿ ರೂಪಾಯಿ ವೆಚ್ಚ ಆಗೋಲ್ಲ ಈಗಿನ ವ್ಯಾಲ್ಯೂಗೆ ಅಷ್ಟು ನಿರ್ಮಾಣ ಮಾಡಿದ್ದೀವಿ. ಆಮೇಲೆ ರೈತ ಸದಸ್ಯರಿಗೆ 4,93 ಲಕ್ಷ ಸಾಲ ಕೊಟ್ಟಿದ್ದೀವಿ 930 ಜನಕ್ಕೆ. ಏನು ನಮ್ಮ ರೈತಾಪಿ ಬೀದಿ ವ್ಯಾಪಾರಿಗಳಿದ್ದಾರೆ ಅವ್ರಿಗೆ ಮೀಟರ್ ಬಡ್ಡಿ ತಪ್ಪಿಸೋಕ್ಕೋಸ್ಕರ ನಾವು 50,000 1 ಲಕ್ಷದವರೆಗೂ ಬೀದಿ ವ್ಯಾಪಾರಿಗಳಿಗೆ 1 ಕೋಟಿ 12 ಲಕ್ಷ 37,000 ರೂಪಾಯಿ ಸಾಲ ಕೊಟ್ಟಿದ್ದೀವಿ. ಗೋಲ್ಡ್ ಲೋನ್ ಕೊಡ್ತಾಯಿದ್ದೀವಿ. ಯಾರು ರೈತರುಗಳು ನಮ್ಮ ಸೊಸೈಟಿಯಲ್ಲೇ ವ್ಯವಹಾರ ಮಾಡೋಕ್ಕೆ ಹೇಳ್ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್.